ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ನನ್ನ ಮತ್ತೊಂದು ದಿನಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಮಾಡ್ತಾ ನನ್ನ ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡೋಣವಾ? ಸೊ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಶೇಷ ಏನು ಗೊತ್ತಾ, ಇವತ್ತು ಲಕ್ಷ್ಯಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಬ್ಯಾಕ್ ಟು ಸ್ಕೂಲ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಹರಿಬರಿಯಾಗಿ ಏನು ಸ್ಟಾರ್ಟ್ ಆಗಲಿಲ್ಲ, ನನ್ನ ಡೇ ಆರಾಮಾಗಿ ಸ್ಟಾರ್ಟ್ ಆಯಿತು. ಏಕೆಂದರೆ ಇವತ್ತು ನಮ್ಮ ಅಮ್ಮ ಇದ್ರಲ್ವ, ಸೊ ಹಾಗಾಗಿ ಅಷ್ಟೊಂದೇನು ರಿಸ್ಕ್ ಅಂತ ಅನಿಸ್ಲಿಲ್ಲ. ಆರಾಮಾಗಿ ಎದ್ದು ಟಿಫನ್ಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಿನ್ನೆನೇ ಇಡ್ಲಿಗೆಲ್ಲ ನೆನೆ ಹಾಕಿದ್ನಲ್ವಾ, ಸೊ ಇವತ್ತು ಇಡ್ಲಿ ಮಾಡಿಕೊಡೋಣ ಫಸ್ಟ್ ಡೇ ಅಂತ ಹೇಳಿ. ಅವನ ಫೇವ್ರೇಟ್ ಅಂದರೆ ಇಡ್ಲಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವನಿಗೋಸ್ಕರ ಇಡ್ಲಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇನ್ನು ಬೇಸಿಗೆ ರಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಸ್ಕೂಲ್ಗೆ ಹೋಗೋಕ್ಕೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ನನ್ನ ಮಗನಿಗೂ ಅಷ್ಟೇ ಬೇಜಾರಮ್ಮ ಅಂತ ಹೇಳ್ತಿದ್ದ. ಆದರೂ ಅವನಿಗೆ ಗೊತ್ತು ನಮ್ಮಮ್ಮ ಬಿಡಲ್ಲ, ನನ್ನನ್ನು ಕಳಿಸ್ತಾರೆ ಅಂತ. ಅವನು ಹಠ ಮಾಡದೇ ಇರಲಿ, ಅವನ್ನ ನಾನು ಫಸ್ಟ್ ಡೇಯಿಂದನೇ ಸ್ಕೂಲಿಗೆ ಕಳಿಸ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಅವನು ಪ್ರಿಪೇರ್ ಆಗಿದ್ದ, ಏನು ಹಠ ಮಾಡಲಿಲ್ಲ. ಅವನಿಗೆ ಇಡ್ಲಿ ಜೊತೆಗೆ ಚಟ್ನಿ ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಅವನಿಗೋಸ್ಕರ ಅಂತ ಕಾಯಿ ಚಟ್ನಿ ಮಾಡಿದ್ದೆ. ನನಗೆ ಸಾಂಬಾರಲ್ಲಿ ತಿನ್ನೋಕ್ಕೆ ಇಷ್ಟ, ಅವನಿಗೆ ಚಟ್ನಿಲಿ ತಿನ್ನೋದಕ್ಕೆ ಇಷ್ಟ. ಸೊ ಇನ್ನೇನು ಮಾಡೋದು, ಅವ್ನಿಗೆ ಇಷ್ಟವಾಗಿದೆ ಮಾಡಬೇಕಲ್ಲ ಅಂತ ಹೇಳಿ ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಕಟ್ಟಿದ್ದಾಯಿತು. LKG UKGಲೆಲ್ಲ ಇದ್ದಾಗ 1:30ಗೆಲ್ಲ ಮನೆಗೆ ಬಂದುಬಿಡ್ತಿದ್ದ, ಅಂದರೆ ಮಧ್ಯಾಹ್ನಕ್ಕೆ ಬಂದುಬಿಡ್ತಿದ್ದ. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಸಾಹೇಬರು ಬರೋದು 4:30 ಆಗಿಬಿಡುತ್ತೆ. ಸೊ ಅಲ್ಲಿವರೆಗೂ ನಾನು ಮತ್ತು ಕಿಶನ್ ಇಬ್ಬರೇ ಮನೆಯಲ್ಲಿ. ಇನ್ನು ನನ್ನ ಹಸ್ಬೆಂಡ್ ಅವರು ಬೆಳಗ್ಗೆ ಹೋದರು ಅಂದರೆ ಅವರು ಸ್ವಲ್ಪ ಲೇಟಾಗೆ ಬಂದುಬಿಡ್ತಾರೆ. ಲಕ್ಷ್ಯ ಬಂದಿದ್ದಾದಮೇಲೆ ಅವ್ರ ಅಪ್ಪನೂ ಬರ್ತಾರೆ. ಸೊ ಇವಾಗ ಅವನಿಗೂ ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಇದು ಬಾಟಲ್ ಯಾಕೋ ಜಾಸ್ತಿ ಇಡಿಸ್ತಾ ಇರಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅದನ್ನು ನೋಡ್ತಾ ಇದೆ, ಎಲ್ಲಾದರೂ ಲೀಕ್ ಆಗ್ತಿದೆಯಾ ನೀರು ಅಂತ ಹೇಳಿ. ಅವನಿಗೂ ಹೇಳಿದೆ, ಹಿಂಗಿಂಗೋ ಬ್ಯಾಗ್ನೆಲ್ಲ ಹಿಡ್ಕೊಂಡು ಹೋಗ್ಬೇಡ ಕಣೋ, ಕರೆಕ್ಟಾಗಿ ಹಿಡ್ಕೊಂಡು ಹೋಗು ಅಂತ. ಸರಿನಮ್ಮ ಅಂತ ಹೇಳಿದ್ರೆ, ಈ ಯೂನಿಫಾರ್ಮ್ ಈ ಸತಿ ಈ ಥರ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು, ಒಂಥರ ನೋಡೋದಕ್ಕೆ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದ್ದ. ಇನ್ನು ಮಳೆ ಅಂತೂ ನಿಲ್ತಾನೇ ಇಲ್ಲ, ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿತ್ತು. ಸೊ ಇನ್ನೇನು ಮಾಡೋದು ಅಂತ ಹೇಳಿ, ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಿ ವಾರ ಪೂಜೆ ಎಲ್ಲ ಮಾಡಬೇಕಲ್ವಾ. ಸೊ ನಾನು ಫ್ರೆಶ್ ಅಪ್ ಆಗಿ ಬಂದು ದೇವ್ರಿಗೆ ದೀಪನ ಹಚ್ಕೊತಾ ಇದ್ದೀನಿ. ಇನ್ನು ಇವತ್ತು ನಮ್ಮ ಮನೆಯಲ್ಲಿ ಬೇಗನೆ ಪೂಜೆ ಆಯಿತು. ಏಕೆಂದರೆ ನಮ್ಮ ಅಮ್ಮನೇ ಕಸ ಗುಡಿಸಿ ನೆನಲೆಲ್ಲ ಒರೆಸಿ ಅರ್ಧ ಕೆಲಸನೆಲ್ಲ ಅಮ್ಮನೇ ಮಾಡ್ಕೊತಿದ್ರು. ನಾನು ಎದ್ದು ಟಿಫನ್ಗೆ ಮಾಡಿ ಲಕ್ಷ್ಯಕ್ಕೆ ತಿನ್ನಿಸಿ ಬಾಕ್ಸ್ ಕಟ್ಟಿ ಸ್ಕೂಲಿಗೆ ಕಳಿಸಿದ್ದು ಅಷ್ಟೇ ನನ್ನ ಕೆಲಸ. ಇನ್ನು ಮಿಕ್ಕಿದೆಲ್ಲ ಅಮ್ಮನೇ ಮಾಡಿದರು. ಇನ್ನು ಅಮ್ಮನೂ ಸಹ ತಿಂಡಿ ತಿನ್ಕೊಂಡು ಊರಿಗೆ ಹೋಗ್ತೀನಿ ಅಂತ ಊರಿಗೆ ಹೊರಟರು. ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುತ್ತೆ ನಮ್ಮಮ್ಮ ಬಂದು ಊರಿಗೆ ಹೋಗ್ಬೇಕಾದ್ರೆ. ಇನ್ನು ಕಿಶನ್ ನಮ್ಮಮ್ಮನಿಗೆ ಬಾಯ್ ಮಾಡಿ ಕಳಿಸ್ತಾ ಇದ್ದ. ಲಕ್ಷ್ಯ ಅಂತೂ ಹಠ ಮಾಡ್ತಿದ್ದ, ನಮ್ಮಮ್ಮ ಊರಿಗೆ ಹೋಗ್ಬೇಕಾದ್ರೆ. ಇವಾಗ ಹೆಂಗಿದ್ದು ಅವ್ನು ಸ್ಕೂಲ್ಗೆ ಹೋಗಿದ್ದಾನಲ್ವ, ಅವ್ನು ಬರೋಷ್ಟೊತ್ತಿಗೆ ಊರಿಗೆ ಹೋಗ್ತೀನಿ ಅಂತ ಅಮ್ಮ ಊರಿಗೆ ಹೋದರು. ಅವರೆಲ್ಲ ಹೋದ್ಮೇಲೆ ನಮಗೆ ಸ್ವಲ್ಪ ಒಳಗಡೆ ಹೋಗೋಕ್ಕೆ ಬೇಜಾರಾಗ್ತಿತ್ತು. ಇಲ್ಲಿಂದು ಹಸು ಬರ್ತಿತ್ತು, ಹಸು ನೋಡಿಕೊಂಡು ನಾನು ಮತ್ತು ಕಿಶನ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮನೆಗೆ ಬಂದು ಸ್ವಲ್ಪ ಟಿಫನ್ನ ಮಾಡಿಕೊಂಡೆ. ನಾನು ಟಿಫನ್ ಮಾಡಿ ಇವಾಗ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ವ, ಅದನ್ನೆಲ್ಲ ಸ್ವಲ್ಪ ಒಣಗಾಕೋಣ ಅಂಥೇಳಿ ನಾನು ಮತ್ತು ಕಿಶನ್ ಇಬ್ಬರೂ ಮೇಲ್ಗಡೆ ಹೊರಟಿದ್ದೀವಿ. ಹೊರಡ್ಬೇಕಾದ್ರೆ ಸುಮ್ಮನೆ ಹೋಗ್ತೀವ ನಾವು, ಸೆಲ್ಫಿ ವಿಡಿಯೋ ಮಾಡಿಕೊಂಡು ಏನೋ ತರಲೆ ಮಾತಾಡಿಕೊಂಡು ಹೋಗ್ತೀವಿ. ಇನ್ನೇನು ಮಾಡೋದು, ನಾನು ಮತ್ತು ಕಿಶನ್ ಇಬ್ಬರೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ವ. ಅವನಿಗೂ ಸ್ವಲ್ಪ ಬೇಜಾರಾಗ್ತಿರುತ್ತೆ. ಆವಾಗ ಲಕ್ಷ್ಯ ಇರ್ತಿದ್ನಲ್ಲ, ಅವನ ಜೊತೆ ಆಟ ಆಡಿಕೊಂಡು ಹೆಂಗೋ ಟೈಮ್ ಸ್ಪೆಂಡ್ ಮಾಡ್ತಿದ್ದ. ಅವ್ನು ಸ್ಕೂಲಿಗೆ ಹೋದ್ಮೇಲೆ ಅವನಿಗೂ ಸ್ವಲ್ಪ ಬೋರ್ ಆಗುತ್ತೆ, ಸುಮ್ಮನೆ ಒಂದು ಕಡೆ ಕೂತ್ಕೊಂಡ್ಬಿಡ್ತಾನೆ ಅಂತ ಹೇಳಿ ನಾನೇ ಏನಾದರೂ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡಿರ್ತೀನಿ. ಇವಾಗ ಬಟ್ಟೆನೆಲ್ಲ ಒಣಗಾಕೋದಕ್ಕೆ ಅಂತ ಮೇಲ್ಗಡೆ ಬಂದ್ವಿ. ಒಂದೊಂದೇ ಬಟ್ಟೆ ಅವನೇ ಎತ್ಕೊಂಡು ಕೊಡ್ತಿದ್ದ, ತಗೊಮಮ್ಮಿ ಅಂತ ಹೇಳಿ. ಸೊ ನಾನು ಒಂದೊಂದೇ ಬಟ್ಟೆಗಳನ್ನೆಲ್ಲ ಒಣಗಾಕ್ತಾಯಿದ್ದೀನಿ. ಸೊ ಎಷ್ಟು ಕೆಲಸ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಹೆಣ್ಮಕ್ಳಿಗಂತೂ. ಇವಾಗಲಂತೂ ಮಳೆ ಬರ್ತಿತ್ತಲ್ವ, ನಾವು ಶೀಟ್ ಹಾಕಿರ್ಸೋದಕ್ಕೆ ಪರವಾಗಿಲ್ಲ, ಏನು ನೆಂದೋಗೋದಿಲ್ಲ. ಇಲ್ಲ ಅಂದಿದ್ರೆ ನಾನು ಬಟ್ಟೆಗಳನ್ನೆಲ್ಲ ಎಲ್ಲಿ ಒಣಗಾಕಬೇಕಾಗಿತ್ತು ಅನ್ನೋದೇ ಚಿಂತೆ ಆಗಿಬಿಡ್ತಿತ್ತು. ಸೊ ಇವಾಗೇನಿಲ್ಲ, ಆರಾಮಾಗಿ ಗಾಳಿ ಬೀಸಿದ್ರೆ ಸಾಕು, ಒಣಗೋಗ್ಬಿಡುತ್ತೆ. ಮಿಷಿನ್ಗೆ ಹಾಕಿರ್ತೀವಲ್ವ, ಅಲ್ಲೇ ಸ್ವಲ್ಪ ಡ್ರೈ ಆಗಿರುತ್ತೆ. ಸೊ ಇನ್ನೂ ಇಲ್ಲಿ ಹಾಕಿದಾಗ ಇನ್ನೂ ಒಣಗೋಗ್ಬಿಡುತ್ತೆ. ಅಂದರೆ ನೋಡಿ ಎಷ್ಟು ಮೋಡ ಇತ್ತು ಅಂತ, ಸ್ವಲ್ಪನೂ ಬಿಸಿಲಿರಲಿಲ್ಲ. ಸೊ ಇನ್ನು ಬಟ್ಟೆನೆಲ್ಲ ಒಣಗೋಕೋದಕ್ಕೆ ಆದಮೇಲೆ ಮತ್ತೆ ಬರ್ತಾ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಅದೇ ತರಲೆ ಮಾತಾಡಿಕೊಂಡು ಬರ್ತಿದ್ವಿ. ಸೊ ನಮ್ಮ ಮನೇಲಂತೂ ಮನೆಗೆ ಯಾರಾದರೂ ಬರೋವ್ರಿಗೂ ನಂದು ಮತ್ತು ಕಿಶನ್ದು ಇದೇ ಆಟ ಆಗಿಬಿಡುತ್ತೆ.
ಸೊ ಈಗಾಗಲೇ ಮಳೆ ಬರೋ ಥರನೇ ಆಗೋಯಿತು. ಇನ್ನೂ ಒಂದು ಮಧ್ಯಾಹ್ನನೂ ಆಗಿಲ್ಲ, ಒಂದು 12 ಗಂಟೆ ಟೈಮಲ್ಲಿ ಆಗಲೇ ಮಳೆ ಬರೋ ಥರನೂ ಆಗಿತ್ತು. ಇನ್ನು ನಮ್ಮ ಕಿಶನ್ಗಂತೂ ಏನಾದರೂ ಒಂದು ಸಿಕ್ಕಿದ್ರೆ ಸಾಕು, ಅದನ್ನು ಹಾಳು ಮಾಡೋವರೆಗೂ ಅವನಿಗೆ ಸಮಾಧಾನನೇ ಆಗೋದಿಲ್ಲ. ನಿನ್ನೆ ನಾವು ಲಂಚ್ ಬಾಕ್ಸ್ ತರೋದಕ್ಕೆ ಅಂತ ಹೊರಟಿದ್ವಲ್ಲ ಲಕ್ಷ್ಯಗೆ ಅಂತೇಳಿ, ಸೊ ಆವಾಗ ಕಿಶನ್ಗೂ ಒಂದು ಬಾಟಲ್ ತೊಗೊಳ್ಬೇಕು ಅಂತ ಅಂದ್ಕೊತಿದ್ದೆ. ಎಷ್ಟು ಬಾಟಲ್ ತಂದುಕೊಟ್ಟಿದ್ದೀನೋ ಗೊತ್ತಿಲ್ಲ, ಇವನಿಗೆ ಎಲ್ಲನೂ ಹಾಳು ಮಾಡ್ಕೊತಿದ್ದ. ಸೊ ಇರಲಿ ಪರವಾಗಿಲ್ಲ ಅಂತೇಳಿ ಇವನಿಗೂ ಒಂದು ತರೋಣ ಅಂತೇಳಿ ತಂದುಕೊಟ್ಟೆ. ಸೊ ಆ ಬಾಟಲ್ನ ಎತ್ಕೊಂಡು ನೀರು ಕುಡಿತಾನೇ ಇರ್ತಾನೆ, ಈಗಲೂ ಕುಡಿತಾನೇ ಇದ್ದ ಅವನು. ಇನ್ನು ಅಮ್ಮ ಊರಿಗೆ ಹೋದ್ಮೇಲೆ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಅಡುಗೆ ಮನೆ ನೋಡಿ ಯಾವ ಪರಿಸ್ಥಿತಿಯಲ್ಲಿದೆ ಅಂತ. ಹಾಗೆ ನಾನು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ಕಿಶನ್ ಸ್ವಲ್ಪ ಸೈಲೆಂಟಾಗಿರಬೇಕು. ಅವ್ನು ಸೈಲೆಂಟಾಗಿ ಇರ್ತಿರ್ಲಿಲ್ಲ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೇ ಇದ್ದ. ಹಾಗೆ ಟಿ ವಿ ಹಾಕ್ತೆ. ನಾನು ಕೆಲಸ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಮ್ಯೂಸಿಕ್ ಕೇಳ್ಕೊಂಡು ಕೆಲಸ ಮಾಡಿದ್ರೆ ಬೇಗನೆ ಕೆಲಸ ಸಾಗುತ್ತೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಪಬ್ಲಿಕ್ ಮ್ಯೂಸಿಕ್ ಹಾಕಿದ ತಕ್ಷಣವೇ ಜಗವೇ ನೀನು ಗೆಳತಿಯ ಸಾಂಗ್ ಬರ್ತಿತ್ತು. ಆ ಸಾಂಗ್ ನೋಡ್ತಾ ನೋಡಿ ಯಾವ ಥರ ಕೂತಿದ್ದಾನೆ ಅಂತ, ಆ ಕಡೆ ಈ ಕಡೆ ಅಲ್ಲಾಡ್ತಾನೇ ಇರಲಿಲ್ಲ. ಅದೇ ಗ್ಯಾಪಲ್ಲಿ ಅಡುಗೆ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡೆ ನಾನು. ನಮ್ಮ ಮನೆಗಂತೂ ವಾರ್ಡ್ರೋಬ್ ಆಗೋವರೆಗೂ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ನಮ್ಮ ಅಡುಗೆ ಮನೆ. ಇನ್ನೇನು ಮಾಡೋದು, ಅದಾಗೋವರೆಗೂ ಏನಾದರೂ ಒಂದು ಮಾಡಬೇಕು ಅಂತೇಳಿ ಇಷ್ಟೊಂದು ಮಾತ್ರ ನೀಟಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ ಎಣ್ಣೆ ಕಾಯಿಸ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕಿತ್ತು. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಹರಳೆಣ್ಣೆನ ಮಿಕ್ಸ್ ಮಾಡ್ಕೊತೀನಿ ನಾನು. ಸೊ ಅದ್ರ ಜೊತೆಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಅಂತೇಳಿ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಮೊದಲೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊತಿದ್ದೆ, ಇತ್ತೀಚೆಗೆ ಸಿಕ್ಕಾಪಟ್ಟೆ ಲೇಸಿ ಆಗಿದ್ದೀನಿ. ಸೊ ಎಣ್ಣೆ ಯಾವುದು ಪ್ರಿಪೇರ್ ಮಾಡ್ಕೊತಿಲ್ಲ. ಇವಾಗ ನೋಡಿ ಕೊಬ್ಬರಿ ಎಣ್ಣೆ, ಇದನ್ನು ಗಾಣದಿಂದನೇ ತರಿಸಿರೋದು. ಸೊ ಇದು ಪ್ಯೂರ್ ಆಗಿರುತ್ತೆ ಅಂತ ತರಿಸಿದ್ದೀನಿ. ಹಾಗೆ ಇಷ್ಟೇ ಇರೋದು ಹರಳೆಣ್ಣೆ. ಸೊ ಇದನ್ನು ಮತ್ತೆ ಮಾಡಿಕೊಟ್ಟಿದ್ರು, ಖಾಲಿ ಆಗಿಬಿಟ್ಟಿದೆ, ಇಷ್ಟೇ ಇರೋದು. ಸೊ ಪರವಾಗಿಲ್ಲ, ಇಷ್ಟೇ ಸಾಕು. ಇದು ಅರ್ಧ ಲೀಟರ್ ಎಣ್ಣೆಗೆ ಅಷ್ಟು ಸಾಕಾಗ್ಬಿಡುತ್ತೆ. ಇನ್ನು ನೆಲಮಂಗ್ಲದಂತೂ ಸಿಕ್ಕಾಪಟ್ಟೆ ಮಳೆ, ಎಷ್ಟು ಮಳೆ ಹೋಯ್ತಿದೆ ಗೊತ್ತಾ. ಇವಾಗ ಟೈಮ್ ಎಷ್ಟು 2 ಗಂಟೆ, 2 ಗಂಟೆಗೆ ಮಳೆ ಹಿಡ್ಕೊಂಡ್ಬಿಟ್ಟಿದೆ. ಬೆಳಗ್ಗಿಂದನೂ ಮೋಡ, ಚೂರು ಬಿಸಿಲಿಲ್ಲ. ಸೊ ಇನ್ನೇನು ಮಾಡೋದು, ಏನೇನಾದರೂ ಕಾಯಿಸ್ಕೊಳ್ಳೋಣ ಅಂತೇಳಿ ಕಾಯಿಸ್ಕೊತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ನೆನ್ನೆ ನಮ್ಮಮ್ಮ ಚೆನ್ನಾಗಿ ಬೈದ್ಬಿಟ್ಟು ಹೋಗಿದ್ದಾರೆ. ನೋಡಿ ಇಷ್ಟೇ ಹೆಂಗಾಗಿದೆ ಅಂದರೆ, ನಮ್ಮಮ್ಮನೂ ಸ್ವಲ್ಪ ಹೇರ್ ಕಟ್ ಮಾಡಿದ್ರಲ್ವಾ. ಸೊ ನೋಡಿ ಇಷ್ಟು ಹಿಂಗಾಗ್ಬಿಟ್ಟಿದೆ ನನ್ನ ಹೇರ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ಇನ್ಮೇಲಾದರೂ ಗಮನ ಕೊಟ್ಟು ಹೇರ್ ಕೇರ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಸ್ಟೆಪ್ ಇದನ್ನು ಮಾಡ್ತಾ ಇದ್ದೀನಿ. ನೋಡೋಣ ಇದು ಯಾವ ಥರ ನನಗೆ ರಿಸಲ್ಟ್ ಕೊಡುತ್ತೋ ಗೊತ್ತಿಲ್ಲ. ಇದನ್ನು ನಾನು ಯಾವ ರೀತಿ ತಯಾರು ಮಾಡ್ಕೊತೀನಿ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಅಂದರೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅನ್ನೋದನ್ನು. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. 1000 ಸಬ್ಸ್ಕ್ರೈಬರ್ಸ್ ಆಗಲೇಬೇಕು. ಸುಮ್ಮನೆನಾ, ನನ್ನ ಮಗ ಇಲ್ಲಿ ಜಾಸ್ತಿ ಕಿರಿಕಿರಿ ಮಾಡ್ತಾವನೆ. ಲಕ್ಷ್ಯ ಸ್ಕೂಲ್ಗೆ ಹೋಗಿದ್ನಲ್ವಾ, ಅವ್ನು ಸ್ಕೂಲ್ಗೆ ಹೋದ್ಮೇಲೆ ಇವನು ಸ್ವಲ್ಪ ಬೇಜಾರಾಗುತ್ತೆ. ಅವ್ನು ಸ್ಕೂಲ್ ಇಲ್ಲ ಅಂದರೆ ಮನೆಯೆಲ್ಲ ಹರಡ್ಕೊಂಡು ಕಿರ್ಚಾಡ್ತಾ ಇರ್ತಾರೆ. ಇಬ್ರು ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾರೆ. ಮನೇಲಿದ್ರೆ ಪಾಪ ಇದು ನೋಡಿ, ಏನಾದ್ರೂ ಗದರ್ಕೋ, ನಾನು ಏನು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ನಾವು ಅವ್ನ ಪಡುಗು ಅವ್ನು ಆಟ ಆಡ್ತಿರ್ತಾನೆ. ಅಷ್ಟೊತ್ತಿಗೆ ನಾನು ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. ಎಣ್ಣೆನ ಕಾಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಅಗಸೆ ಬೀಜನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ 1-2 ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ದಾಸವಾಳದ ಎಲೆ, ಹಾಗೆ 1 ವೀಳ್ಯದೆಲೆನ ತೊಗೊಂಡಿದ್ದೀನಿ. ಹಾಗೆ ತುಳಸಿ ಎಲೆಗಳು, ಸ್ವಲ್ಪ ಅಲೋವೆರಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಲೀಟ್ರ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಹರಳೆಣ್ಣೆನೂ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮಳೆ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದೇನು ಅಂತ ಗೊತ್ತಿಲ್ಲ ನನಗೆ, ಮಳೆ ಸೌಂಡ್ ಕೇಳಿದ ತಕ್ಷಣವೇ ಹೊರಗಡೆ ಬಂದು ನೋಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಮಳೆ ಬರಬೇಕಾದ್ರೆ ಮಳೆ ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಳ್ಳೋಣ ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಮಳೆ ನೋಡ್ತಾನೇ ಇದ್ದೀನಿ, ದಿನಾಗಲೂ ಮಳೆ ಬರ್ತಾನೇ ಇದೆ. ಸೊ ಈ ಮಳೆನೆಲ್ಲ ನೋಡ್ಕೊಂಡು ಬಂದಿದ್ದು ಆದಮೇಲೆ ಎಣ್ಣೆನೆಲ್ಲ ಕಾಯಿಸ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೀನಿ. ಎಲ್ಲರೂ ಮಳೆ ಬರೋ ಟೈಮಲ್ಲಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿಂತಿದ್ರೆ, ನಾನಿಲ್ಲಿ ಬಿಸಿ ಎಣ್ಣೆನ ಕಾಯಿಸ್ತಾ ಇದ್ದೀನಿ. ಒಂದು ದಪ್ಪ ತಳೆದ ಪಾತ್ರೆನ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹರಳೆಣ್ಣೆನ ತೊಗೊಂಡಿದ್ದೀನಿ. ಹರಳೆಣ್ಣೆನ ಹಾಕ್ಕೊಳ್ತಾ ಇರಬೇಕು ತಲೆಗೆ, ಇಲ್ಲಾಂದರೆ ತಂಪಾಗೋದಿಲ್ಲ. ಸೊ ಇವಾಗಿನ ಕಾಲದಲ್ಲಿ ಎಲ್ಲರೂ ಹರಳೆಣ್ಣೆ ಹಾಕೊಳ್ಳೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಅದು ಸ್ಟಿಕ್ಕಿ ಆಗುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ಯಾರೂ ಹರಳೆಣ್ಣೆನ ಬಳಸೋದೇ ಇಲ್ಲ. ಸೊ ಹರಳೆಣ್ಣೆ ಹಾಕೊಳ್ಳೋದ್ರಿಂದ ತಂಪಾಗಿರುತ್ತೆ. ಸೊ ಯಾರಿಗೆಲ್ಲ ಜಾಸ್ತಿ ಹೀಟಾಗಿರುತ್ತೋ ಅವ್ರಿಗೆಲ್ಲ ಸ್ವಲ್ಪ ತಂಪಾಗುತ್ತೆ. ಸೊ ಹಾಗಾಗಿ ಜಾಸ್ತಿ ಸ್ವಲ್ಪ ಹರಳೆಣ್ಣೆನ ಯೂಸ್ ಮಾಡ್ತಾಯಿರಿ.
ಇನ್ನು ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಹಾಗೆ ಮೆಂತ್ಯ, ಅಗಸೆ ಬೀಜ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹೂವು ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಳ್ಳಿ. ನಾನು ಬೆಟ್ಟದ ನೆಲ್ಲಿಕಾಯಿ ಹಾಕೋದನ್ನ ಮರ್ತಿದ್ದೆ ಮತ್ತು ಕೊನೆಯದಾಗಿ ಹಾಕ್ಕೊಂಡೆ, ಸೊ ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಬೆಟ್ಟದ ನೆಲ್ಲಿಕಾಯಿನೂ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಬೆಟ್ಟದ ನೆಲ್ಲಿಕಾಯಿ ಇಲ್ಲ ಅಂದರೆ ಪೌಡರ್ ಸಿಗುತ್ತೆ, ಸೊ ಪೌಡರ್ನು ಸಹ ಹಾಕ್ಕೊಳ್ಬೋದು. ನಾನು ಬೆಟ್ಟದ ನೆಲ್ಲಿಕಾಯಿನ ಯಾವಾಗಲೂ ಯೂಸ್ ಮಾಡ್ತಿರ್ತೀನಲ್ವ, ಮನೇಲಿತ್ತು, ಸೊ ಹಾಗಾಗಿ ಹಾಕ್ಕೊಂಡಿದ್ದೆ. ಇದನ್ನು ನೋಡಿ ಈ ಥರ ಕುದಿಸ್ತಾ ಇರಬೇಕು. ಈ ಥರ ನೀವು ಬಿಟ್ಬಿಟ್ಟು ಹೊರಗಡೆ ಎಲ್ಲ ಹೋಗೋದಕ್ಕೆ ಹೋಗ್ಬೇಡಿ. ಜಾಸ್ತಿನೇ ಕುದಿ ಬಂದು ಈ ಥರ ನೊರೆ ಎಲ್ಲ ಹೊರಗಡೆ ಚೆಲ್ಲೋಗ್ಬಿಡುತ್ತೆ ಮತ್ತು ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ. ಗ್ಯಾಸ್ ಹತ್ರ ಬೇರೆ ಇರುತ್ತಲ್ವ, ಸೊ ಸ್ವಲ್ಪ ಹುಷಾರಾಗಿ ಅದು ಫುಲ್ಲು ಪ್ರಿಪೇರ್ ಆಗೋವರೆಗೂ ಎಣ್ಣೆ ಹತ್ರನೇ ನಿಂತ್ಕೊಂಡು ಈ ಥರ ತಿರುಗ್ತಾನೆ ಇರಿ. ಇದು ಯಾವ ಥರ ಆಗಬೇಕು ಅಂದರೆ, ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಣ್ಣೆ ಕಲರು ಚೇಂಜ್ ಆಗಬೇಕು. ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಇಟ್ಟಿದ್ದೆ. ಅಷ್ಟರಲ್ಲಿ ಲಕ್ಷ್ಯ ಕೂಡ ಸ್ಕೂಲಿಂದ ಅವ್ನು ಬಂದಿದ್ದಾದಮೇಲೆ ನೋಡಿ ಇವಾಗ ಎಣ್ಣೆ ಎಲ್ಲ ತಣ್ಣಗಾಗಿತ್ತು ಮತ್ತು ಎಣ್ಣೆ ಕಲರು ಸಹ ಚೇಂಜ್ ಆಗಿದೆ. ಇದನ್ನು ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಕಾಯಿಸ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮಲ್ಲೂ ಬೇಡ, ಹೈ ಫ್ಲೇಮಲ್ಲೂ ಬೇಡ, ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು 20 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನಿಮ್ಗೆ ಇನ್ನೂ ಬೇಕು ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಮಾಡ್ಕೊಳ್ಳಿ. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸಲ್ಲಿರೋ ಎಲ್ಲ ಸತ್ವನೂ ಎಣ್ಣೆಗೆ ಇಳ್ಕೋಬೇಕು ಅಂದರೆ ಸ್ವಲ್ಪ ಸಮಾಧಾನವಾಗಿ ಎಣ್ಣೆನ ಕಾಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ. ಫುಲ್ಲು ಇತ್ತು ಎಣ್ಣೆ, ನನಗೆ ಇಷ್ಟು ಎಣ್ಣೆ ಕಲೆಕ್ಟ್ ಆಯಿತು ಅಂತ ಹೇಳ್ಬೋದು. ಸೊ ಅದನ್ನು ನಾನು ಬಾಟಲ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಲಕ್ಷ್ಯ ಸ್ಕೂಲ್ಗೆ ಹೋಗೋದ್ರಿಂದ ಬೆಳಗ್ಗೆ ಅವನು ಸ್ವಲ್ಪ ಬೇಗನೆ ಹೋಗ್ಬೇಕಲ್ವ, ಸೊ ಹಾಗಾಗಿ ಹಾಲನ್ನ ಕೊಡೋದಕ್ಕಾಗೋದಿಲ್ಲ. ಇನ್ಮೇಲೆ ಸಂಜೆ ಟೈಮೇ ಅವನಿಗೆ ಹಾಲು ಕಾಯಿಸಿ ಕೊಡೋಣ ಅಂತೇಳಿ ಲಕ್ಷ್ಯ ಮತ್ತು ಕಿಶನ್ ಇಬ್ಬರಿಗೂ ಈಗ ಸಂಜೆ ಟೈಮಲ್ಲೇ ಹಾಲನ್ನ ಕೊಡ್ತೀನಿ. ನಾನು ಸ್ವಲ್ಪ ಬ್ಯುಸಿ ಇರ್ತೀನಲ್ವ ಬೆಳಗ್ಗೆ ಟೈಮು, ಅದಕ್ಕೋಸ್ಕರ ಕಿಶನ್ಗೂ ಸಹ ಹಾಲು ಕಾಯಿಸ್ಕೊಡೋದಕ್ಕಾಗೋದಿಲ್ಲ. ಅವನು ಅವ್ರ ಅಣ್ಣ ಇಲ್ದಿರ ಹಾಲು ಕುಡಿಯೋದಿಲ್ಲ, ಅವನು ಅವನ ಜೊತೆಗೆ ಇರಲೇಬೇಕು. ಸೊ ಇವನು ಕಾಂಪಿಟೇಷನ್ ಮೇಲೆ ನಾನು ಫಸ್ಟು ನೀನು ಫಸ್ಟು ಅಂದ್ಕೊಂಡು ಬೇಗನೆ ಕುಡ್ಕೊಂಡು ಬಿಡ್ತಾರೆ ಅಂತೇಳಿ ಇಬ್ರಿಗೂ ಈವ್ನಿಂಗ್ ಟೈಮೇನೆ ಹಾಲನ್ನ ಕಾಯಿಸ್ಕೊಡೋಣ ಅಂತೇಳಿ ಇವಾಗ ಹಾಲನ್ನ ಕಾಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಸೊ ಬೆಲ್ಲ ಹಾಕಬೇಕಿತ್ತು, ಜಾಗರಿಕೆ ಬೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಸಕ್ಕರೆನೇ ಹಾಕಿ ಕಾಯಿಸ್ಕೊಡೋಣ ಅಂತೇಳಿ ಮಾಡಿಕೊಡ್ತಾ ಇದ್ದೀನಿ. ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸೊ ಅದು ಇದು ಕೆಲಸ ಅಂತ ಹೇಳಿ ಏನೂ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಹಾಲನ್ನೇ ಕಾಯಿಸ್ಕೊಡೋಣ ಅಂತೇಳಿ ಹಾಲನ್ನ ಕಾಯಿಸ್ಕೊಟ್ಟೆ. ಇನ್ನು ಮನೆಯಲ್ಲಿ ಬೌರ್ಮಿಟ ಇತ್ತು, ಸೊ ಅದು ಊರಲ್ಲೇ ಬಿಟ್ಟು ಬಂದುಬಿಟ್ಟಿದ್ವಿ. ಅಮ್ಮ ಬಂದಿದ್ರಲ್ವ, ಸೊ ಅಮ್ಮ ತಂದುಕೊಟ್ರು. ಮತ್ತೆ ತೊಗೊಳೋದಕ್ಕೆ ಹೋಗಬೇಡ, ಮನೆಯಲ್ಲೇ ಐತೆ, ನಾನು ತೊಗೊಂಡ್ಬರ್ತೀನಿ ಅಂತ. ಸೊ ಕಿಶನ್ಗಂತೂ ಪ್ಲೇನ್ ಹಾಲು ಕುಡಿಯೋದಕ್ಕೆ ಇಷ್ಟಪಡ್ತಾನೆ. ಅಂದರೆ ಲಕ್ಷ್ಯ ಮಾತ್ರ ಈ ಥರ ಏನಾದರೂ ಮಿಕ್ಸ್ ಮಾಡಿ ಕೊಡಬೇಕು ಅವನಿಗೆ. ಹಾಗಾಗಿ ಫ್ಲೇವರ್ ಬೌರ್ಮಿಟ ಚಾಕ್ಲೇಟ್ ಫ್ಲೇವರ್ ಥರ ಇತ್ತು. ಸೊ ಲಕ್ಷ್ಯಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ತುಂಬ ದಿನದಿಂದ ಮಿಸ್ ಮಾಡ್ಕೊತಾ ಇದೆ ಅಂತೇಳಿ ಅದನ್ನು ಸ್ಮೆಲ್ ತೊಗೊತಿದ್ದ. ಸೊ ಸ್ಮೆಲ್ ಯಾಕಪ್ಪ ತೊಗೊತೀಯ, ಆಯಿತು ಇರು, ಹಾಲನ್ನ ಕಾಯಿಸ್ಕೊಡ್ತಾ ಇದ್ದೀನಿ ಅಂತೇಳಿ ಹಾಲನ್ನ ಬಿಟ್ಕೊಡ್ತಾ ಇದ್ದೀನಿ. ಸೊ ಇನ್ನೂ ಲಕ್ಷ್ಯ ಬೇಕಾದರೆ ಬಿಸಿದು ಹಾಗೆ ಕುಡಿದ್ಬಿಡ್ತಾನೆ. ಕಿಶನ್ ಅಂತೂ ಕುಡಿಯೋದಕ್ಕಾಗಲ್ಲ. ಸೊ ಅವನಿಗೆ ಸ್ವಲ್ಪ ತಣ್ಣಗಾದ್ಮೇಲೆ ಕೊಡ್ತೀನಿ. ಕಿಶನ್ಗೆ, ಲಕ್ಷ್ಯಗೆ ಮಾತ್ರ ಬೇಗನೆ ಕೊಟ್ಟೆ. ಇನ್ನು ಮೋಹನ್ ಅವ್ರು ಕೂಡ ಫೋನ್ ಮಾಡಿದರು ಬರ್ತಾಯಿದ್ದೀನಿ ಅಂತೇಳಿ. ಸೊ ಅವ್ರಿಗೂ ಟೀ ಇಟ್ಕೊಳ್ಳೋಣ ಅಂತೇಳಿ, ಅದಕ್ಕೂ ಮುಂಚೆ ನಾನು ಕಾಫಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಕಾಫಿ ಮಾಡ್ಕೊತಾ ಇದ್ದೀನಿ. ನನಗಂತೂ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಯಜಮಾನ್ರಿಗೆ ಆಲ್ಮೋಸ್ಟ್ ಟೀ ಅಂದ್ರೇ ಇಷ್ಟ. ಸೊ ಹಾಗಾಗಿ ನನಗೆ ಕಾಫಿನ ಮಾಡಿಕೊಂಡೆ. ಈ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿತಿದ್ರೆ ಎಷ್ಟು ಮಜಾ ಇರುತ್ತಲ್ವ. ಸೊ ಹಾಗಾಗಿ ಈ ಥರ ಚಳಿ ಇದ್ದಾಗ ಮಾತ್ರನೇ ಕಾಫಿನ ಕುಡಿತೀನಿ. ಯಾವಾಗಲೂ ಕುಡಿತೀನಿ ಅಂತ ಏನಲ್ಲ, ಜಾಸ್ತಿ ಕಾಫಿಗೇನು ಅಡಿಕ್ಟ್ ಆಗಿಲ್ಲ ನಾನು. ಯಾವಾಗಲಾದರೂ ಈ ಥರ ಚಳಿ ಆದಾಗ, ಬೇಜಾರಾದಾಗ, ತಿನ್ನೋದಕ್ಕೆ ಏನೂ ಇಲ್ಲ ಅಂದಾಗ, ಅಕಸ್ಮಾತ್ ತಿನ್ನೋದ್ರ ಜೊತೆಗಿದ್ದಾಗ್ಲೂ ಒಂದೊಂದ್ಸರಿ ಕಾಫಿನ ಕುಡಿಯೋದಕ್ಕೆ ಇಷ್ಟಪಡ್ತೀನಿ. ಸೊ ಕಾಫಿನ ಮಾಡಿಕೊಂಡು ಇವಾಗ ಅವ್ರಿಗೆ ಟೀನ ಇಟ್ಕೊಂಡೆ. ಅಷ್ಟರೊಳಗಡೆ ಮೋಹನ್ ಅವ್ರು ಕೂಡ ಬಂದರು. ಲಕ್ಷ್ಯಗೆ ಮತ್ತು ಕಿಶನ್ಗೆ ಹಾಲು ಕೊಟ್ಟಿದ್ನಲ್ವ, ಕಿಶನ್ ಹಾಲು ಚೆಲ್ಬಿಟ್ನಂತೆ. ಅದನ್ನು ಹೇಳ್ತಾಯಿದ್ರು ನನ್ನ ಹತ್ರ, ಅಮ್ಮ ಕಿಶನ್ ಹಾಲು ಚೆಲ್ಬಿಟ್ಟ ಅಂತ. ಸೊ ಅವನಿಗೆ ಬೈತಾ ಇದೆ ಯಾಕೋ ಚೆಲ್ದೆ ಅಂತ. ನಾನು ಬರೋವರೆಗೂ ವೆಯ್ಟ್ ಮಾಡೋದೇ ಇಲ್ಲ. ಅವ್ರ ಅಣ್ಣ ಬೇಗನೆ ಕುಡ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನ ಜೊತೆ ಕುಡಿಯೋದಕ್ಕೆ ಅಂತ ಹೊರಟ್ಬಿಡ್ತಾನೆ. ಅವ್ರ ಅಪ್ಪ ಬೇರೆ ಬಂದ್ರಲ್ವ, ಟೀ ಇಟ್ಬಿಡೋಣ ಅಂತ ಟೀ ಇಡೋ ಅಷ್ಟೊತ್ತಿಗೆ ಹಾಲನ್ನೆಲ್ಲ ಚೆಲ್ಕೊಂಡ್ಬಿಟ್ಟಿದ್ವು. ಇನ್ನು ಮೋಹನ್ ಅವ್ರು ಬರ್ತಾ ನನಗೆ ಸರ್ಪ್ರೈಸ್ ಕೊಡಬೇಕಂತ ಹೇಳಿ ಪಕೋಡ ಬೇರೆ ತಂದಿದ್ರು. ನಾನು ತಿನ್ನೋಕ್ಕೇನು ಇಲ್ವಲ್ಲ, ಏನಾದರೂ ಮಾಡಬೇಕು, ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಕೊತಿದ್ದೆ. ಅಷ್ಟರೊಳಗಡೆ ಅಲ್ಲಿ ಕಂಪ್ನಿಯಿಂದ ಬರಬೇಕಾದ್ರೆ ಪಕೋಡ ಹಾಕ್ತಿದ್ರಂತೆ. ಸೊ ಪಕೋಡ ತೊಗೊಂಡೋಗೋಣ ಮನೆಗೆ ಅಂಥೇಳಿ ತಂದಿದ್ದಾರೆ.
ನಾನು ಸುಮ್ಮನೆ ಎಂತಕ್ಕೆ ತರಕ್ಕೆ ಹೋದ್ರಿ, ಮನೇಲಿ ಹೇಳಿದರೆ ಮಾಡ್ತಿರ್ಲಿಲ್ವಾ ಅಂತ ಡವ್ ಮಾಡ್ತಿದ್ದೆ. ಸೊ ಪರವಾಗಿಲ್ಲ, ನಿನ್ನ ಕೈಲಾಗಲ್ಲಲ್ಲ ಅಂತ ಹೇಳ್ಬಿಟ್ಟು ತಂದೆ ಅಂತ ಅಂದರು. ಇವತ್ತೊಂದಿನ ಪರವಾಗಿಲ್ಲ ತಿನ್ನು ಅಂತ ಹೇಳ್ಕೊಟ್ರು. ನನಗೂ ತುಂಬಾ ಇಷ್ಟ ಪಕೋಡ ಅಂದರೆ. ಸೊ ಕಾಫಿ ಜೊತೆಗೆ ಪಕೋಡ ತಿಂತಿದ್ರೆ ಇನ್ನೂ ಸಖತ್ ಮಜಾ ಇತ್ತು. ಅದನ್ನೆಲ್ಲ ತಿಂದು ಕುಡಿದಿದ್ದು ಆದಮೇಲೆ ಲಕ್ಷ್ಯಗೆ ಬುಕ್ನೆಲ್ಲ ಬೈಂಡ್ ಮಾಡಬೇಕಿತ್ತು. ಸೊ ಹಾಗಾಗಿ ಬೈಂಡ್ ತೊಗೊಂಡು ಹಾಗೆ ಒಂದು 3 ಬುಕ್ಸ್ ಕೇಳಿದ್ರು ರಫ್ ನೋಟ್ಗೆ ಅಂತೇಳಿ, ಅದನ್ನು ತಂದಿದ್ರು. ಅದನ್ನೆಲ್ಲ ನೋಡ್ತಾ ಇದ್ದೆ ಯಾವ ಥರ ತಂದಿದ್ದಾರೆ ಅಂತೇಳಿ. ಸೊ ನಾನು ಒಂದು ಹೇಳಿದ್ರೆ ನಮ್ಮ ಯಜಮಾನ್ರು ಡಬಲ್ಲೇ ತರ್ತಾರೆ, ಇಷ್ಟೊಂದು ಏಂತಕ್ಕೆ ಎರೇಸರು ಶಾರ್ಪ್ನರು ಅಂತೆಲ್ಲ ಹೇಳ್ತಿದ್ದೆ. ಇರಲಿ ಬಿಡು ಮನೆಯಲ್ಲಿ ಅಂತಾರೆ. ಬಟ್ ಜಾಸ್ತಿ ಇರೋದು ನೋಡಿಬಿಟ್ರೆ ಲಕ್ಷ್ಯ ಅಂತೂ ಒಂದೊಂದೇ ಹಾಳು ಮಾಡ್ಕೊಂಡು ಬರ್ತಾನೆ ಇರ್ತಾನೆ. ಹೋದ ವರ್ಷವೂ ಹಂಗೆ ಆಗಿತ್ತು, ಎಷ್ಟೊಂದು ತಂದಿದ್ವಿ, ಒಂದು ಇಲ್ದಂಗೆ ಮಾಡಿಬಿಡ್ತಿದ್ದ. ಒಂದು ಎರೇಸರ್ ಕಳೆದೋಯ್ತು ಅಂದರೆ ಮತ್ತೆ ಅದನ್ನು ಹುಡುಕಿ ತೊಗೊಳ್ಳೋ ಅಷ್ಟು ಪೇಷನ್ಸೇ ಇರೋದಿಲ್ಲ ಅವನಿಗೆ. ಅಯ್ಯೋ ಅದು ಹೋಯ್ತಲ್ಲ ಬಿಡು, ಇನ್ನೂ ಒಂದು ಹೊಸದೈತಲ್ಲ ಅಂತ ಅದನ್ನು ಎತ್ಕೊಂಡು ಅದನ್ನು ಯೂಸ್ ಮಾಡ್ಕೊತಿದ್ದ. ಅದಕ್ಕೋಸ್ಕರನೇ ಅವ್ರಿಗೆ ಹೇಳ್ತಿದ್ದೆ ಜಾಸ್ತಿ ತರೋದಕ್ಕೆ ಹೋಗಬೇಡ್ರಿ ಅಂತ. ಇನ್ನು ಲಕ್ಷ್ಯಗೆ ಸ್ವಲ್ಪ ಹೋಮ್ವರ್ಕ್ ಅಂತ ಕೊಟ್ಟಿದ್ದೆ, ಅದನ್ನು ಬರಿತಾ ಇದ್ದ ಅವನು. ಇನ್ನು ನಮ್ಮ ಯಜಮಾನ್ರದ್ದು ಇದ್ದೇ ಇರುತ್ತಲ್ವ, ಅವ್ರದ್ದು ಕಂಪ್ನಿ ವರ್ಕ್ ಇತ್ತು ಅಂತೇಳಿ ಅವ್ರು ವರ್ಕ್ ಮಾಡ್ಕೊತಾಯಿದ್ರು. ನಾನು ಇವರಿಬ್ರು ನೋಡ್ಕೊಂಡು ಸುಮ್ಮನೆ ಕೂತಿದ್ದೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಕಿಶನ್ ನೋಡಿ ಎಷ್ಟು ತಲೆಹರಟೆ ಮಾಡ್ತಾನೆ ಅಂದರೆ, ಆ ಕಡೆ ಅವ್ರು ವರ್ಕ್ ಮಾಡೋಕ್ಕೆ ಬಿಡ್ತಿಲ್ಲ, ಈ ಕಡೆ ಅವನ್ನ ಬರೆಯೋದಕ್ಕೂ ಬಿಡ್ತಿಲ್ಲ, ಅಷ್ಟು ತಲೆಹರಟೆ ಮಾಡ್ತಿದ್ದ. ಅದಕ್ಕೆ ಅವನ್ನ ಬಿಗ್ಗೆಗೆ ಹಿಡ್ಕೊಂಡಿದ್ದೆ, ಎಲ್ಲೂ ಬಿಡಲ್ಲ ನಾನು ನಿನ್ನನ್ನು ಅಂತೇಳಿ ಅವನ ಜೊತೆ ಸ್ವಲ್ಪ ಹಾಗೆ ಆಟ ಆಡ್ತಿದ್ದೆ. ಅವನು ನನ್ನ ಕೈ ಕಚ್ಬಿಟ್ಟು ಓಡೋಯ್ತಿದ್ದ ಹೋಗ್ತೀನಿ ಅಂತೇಳಿ. ಆದರೂ ಎಷ್ಟು ಕಂಟ್ರೋಲ್ ಮಾಡಿದ್ರು ಅವನ್ನ ಹಿಡಿಯೋದಕ್ಕೆ ಆಗಲಿಲ್ಲ, ರಪ್ಪನ ಹತ್ರ ಓಡೋದ. ಸೊ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೋಗಿ ಬರ್ತೀನಿ. ಬಾಯ್ ಬಾಯ್.